ಹೊಳೆ ದಂಡೆಗಳ ಪಕ್ಕದಲ್ಲಿ ಅನಂತ ಕಾನ್ಸೆಂಟ್ ಆಗಿ ನೀರು ಯೂಸ್ ಮಾಡ್ತಾರೆ. ಇದು ಬಹಳ ಬೇಗ ನಮ್ಗೆ ಬೇಸಿಗೆ ಕಾರಣ ಆಗ್ತಾ ಇದೆ. ಇದಕ್ಕೊಂದು ಏನಾದ್ರು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಅದಕ್ಕೂ ಬೇಕೇ ಬೇಕು. ಒಂದು 15 ದಿವಸಕ್ಕೊಮ್ಮೆ ಕೊಡ್ಲೇಬೇಕು ಅವ್ರಿಗೆ 2 ಸಾವಿರ. ಅದು ಕೊಡ್ತೀವಿ, ಕುಡಿ ನೀರಿಗೆ ಇಟ್ಕೊತೀವಿ. ಡ್ಯಾಮ್ದಲ್ಲಿ ನಾವು ನೀರಿದೆ, ಏನು ಸಮಸ್ಯೆ ಇಲ್ಲ. ಜುಲೈವರೆಗೆ ಆಗುವಷ್ಟು ನೀರು ಇಟ್ಕೊತೀವಿ. ಯಾಕೆ ಕುಡಿ ನೀರದ್ದು ಏನೋ ಬಾಗಲಕೋಟೆವರೆಗೆ ಕಾಲುವೆ ಮುಖಾಂತರ ಆಗಲಿ, ಬೆಳಗಾಂಕಂತ ಪ್ರಶ್ನೆ ಅಲ್ಲ. ಈಗ ಡಬಲ್ ಇಟ್ಟಿದ್ವಿ, ಜಾಸ್ತಿ ಇದೆ. ಸೊ ಹೀಗಾಗಿ ಜುಲೈವರೆಗೂ ಕೂಡ ಬೆಳಗಾವಿ ನೀರು ಸಪ್ಲೈ ಆಗಲಿ ಬಿಟ್ಕೊತೀವಿ. ಅಂದ್ರೆ ಮಳೆ ಲೇಟ್ ಆದರೂ ಈ ಸಾರಿ ಮಳೆ ಬೇಗ ಬರುತ್ತೆ ಅಂತ ಹೇಳಿದ್ದಾರೆ ಕೃಷಿ ಇಲಾಖೆಯವರು. ಕೆಲವು ಅವ್ರ ಸ್ಪಾನ್ಸರ್ ಇರ್ತಾವ್ರ, ಅವ್ರು ಕೆಲವು ಪರ್ಸೆಂಟೇಜ್ ವೈಸ್ ಕೊಡ್ತಿರ್ತಾರ. ಅವ್ರು ರೆಗ್ಯುಲರ್ ಸ್ಕೀಮ್ ಅವು. ಸೊ ನಮ್ಮ ಮ್ಯಾಚಿಂಗ್ ಗ್ರಾಂಟ್ ಅಂತ ಕೊಡ್ತಾರೆ ಅವ್ರ 60-40 20-80 ಹಿಂಗ. ಅವ್ರ ರೆಗ್ಯುಲರ್ ಸ್ಕೀಮ್ ರೀ ಅವ್ರು. ಕೃಷಿ ಭವನ ಅಂತ ಹೇಳಿತ್ತು ನಿಮ್ಮ ಇಲಾಖೆಗೆ ಸೇರಿ. ಹೌದೌದು. ನಿಮ್ಮ ಅಧಿಕಾರಿಗಳು ಅದನ್ನ ಯಾಕೋ ಕೋರ್ಟ್ನಲ್ಲಿ ಸರಿಯಾಗಿ ಮಾಡ್ತಾ ಇಲ್ಲ. ಇಲ್ಲ, ಅದ್ರ ಬಗ್ಗೆ ಚರ್ಚೆ ನಡೆದಿದೆ. ಇಲ್ಲ, ಲಿಸ್ಟ್ ಮಾಡಿ ಇದೆ ನಮ್ದು. ಅದು ಬೆಂಗಳೂರಲ್ಲಿ ಕೂಡ ಸುಮಾರು ಇದೆ ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಅದ್ರಲ್ಲಿ ಇದು ಒಂದು ಇದೆ, ಲಿಸ್ಟ್ ಇಟ್ಟಿದ್ವಿ. ಸೊ ಅದು ಲೀಗಲ್ ಏನೋ ಚೆಕ್ ಮಾಡ್ತಾ ಇದ್ದೀವಿ. ಅಲ್ಲ, ನಿಮ್ಮವ್ರು ಯಾಕೋ ಸರಿಯಾಗಿ ವಾದ ಮಂಡನೆ ಮಾಡ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಅವ್ರು ಲೀಸ್ದಾರರ ಪರವಾಗಿ ನಿಂತ್ಕೊಳ್ಳುವಂತದ್ದು ಆಗ್ತಾ ಇದೆ. ಕೆಲವೊಂದಿಷ್ಟು ಅಧಿಕಾರಿಗಳು ಮಾಡಿದ್ದಕ್ಕೆ ಸಮಸ್ಯೆ ಇದೆ. ಅದು ಇಲ್ಲಿ ಎಲ್ಲ ಬೆಂಗಳೂರಲ್ಲಿ ಇದೆ, ಬೇರೆ ಬೇರೆ ನಮ್ಮ ಹೌದಿ ಮುಗಿದ್ರು ಕೂಡ ಅವರು ಕಸ್ಟಡಿಯಲ್ಲಿ ಇದ್ದಾರೆ. ಸೊ ಅದನ್ನೆಲ್ಲ ಟೋಟಲ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ಯಾವ್ದು ಬೂಡ ರೆಗ್ಯುಲರ್ ಮೀಟಿಂಗ್ ಅದೇನ್ರಿ? ತನಿಖೆ ಯಾವ್ದ್ರೆ ಬೂಡ ತನಿಖೆ ಮಾಡ್ತಿದ್ದಾರಲ್ಲ. ಈಗ ಯಾರೋ IAS ಆಫೀಸರ್ ನಿಮಿಸಿದ್ದಾರೆ. ಈಗ ಅಲ್ಲಿ ಅವ್ರ ಮಾಹಿತಿ ತಗೊಂಡಿದ್ದಾರೆ. ಅಲ್ಲಿಂದ ಕೂತು ಅವ್ರು ಏನೋ ಒಂದು ಲಿಸ್ಟ್ ಚೆಕ್ ಲಿಸ್ಟ್ ಕಳಿಸ್ಯಾರ, ಅವ್ರಿಗೆ ಕಳಿಸಿ ತಗೊಂಡಿದ್ದಾರೆ. ಆಗಿದ್ರೆ ಇನ್ನೂ ಅದ ಟೆಂಡರ್ ಮಾಡಿದ್ದಾರೆ. ಕವಾ ಕಟ್ಟೋದು ನಡೀತಾ ಇದೆ ಎನ್ಕ್ವೈರಿ. ಆಲ್ರೆಡಿ ಇದು 30 ವರ್ಷ ಲೀಸ್ ಮಾಡಿದ್ದನ್ನ ಸರ್ಕಾರ 5 ವರ್ಷಕ್ಕೆ ಇಳಿಸಿದೆ. 30 ವರ್ಷ ಮಾಡಿದ್ರು ಅವ್ರ ಹಿಂದೆ. ಟೆಂಡರ್ ಕಿರಿತ್ನಾಗ 5 ವರ್ಷ ಇತ್ತು. ಟೆಂಡರ್ ಆದ್ಮೇಲೆ 30 ಕೊಟ್ಟಿದ್ರು. ಅದ ಸರ್ಕಾರ ತಪ್ಪಂತ 5 ವರ್ಷ ಸೀಮಿತ ಮಾಡಿದ್ದಾರೆ, 5 ಇಯರ್ಸ್. ಈಗ ಇವರು ಆರ್ಥಿಕ ದುರ್ಬಲ ಅಂತ ಹೇಳಿ ತಗೊಂಡಾರೆ ಅವರು. ಇವ್ರ ಮ್ಯಾಗೂ ಎನ್ಕ್ವೈರಿ ನಡೆದಿದ್ದಾರೆ. ನೀವು ಆರ್ಥಿಕ ಇದ್ದೀರಾ, ಬಂಗಾರ ಅಂಗಡಿ ಐತೋ ಇಲ್ಲೋ, ಗಾಡಿ ಎಷ್ಟದಾವ, ನಿಮ್ಮ ಲ್ಯಾಂಡ್ ಎಷ್ಟದಾವ ಅಂತ ಕೂಡ ಎನ್ಕ್ವೈರಿ ಮಾಡ್ತಿದ್ದಾರೆ. ಸೊ ಅದು ಏನಾರ ತನಿಖೆ ಆಗಿ ಸರ್ಕಾರ ಅಂದ್ರೆ ಮುಂದೆ ನೆಕ್ಸ್ಟ್ ಡಿಸಿಷನ್ ಅದು. ಈಗ ಒಂದಂತಿ ಯಶಸ್ವಿ ಆಗಿದೆ. 30 ವರ್ಷ ಲೀಸ್ ಕೊಟ್ಟದ್ದು ಈಗ 5 ವರ್ಷ ಇಳಿಸಿದ್ವಿ. 5 ಇಯರ್ಸ್ ಬಂತು. ಅದೊಂದು ಒಳ್ಳೆ ನಿರ್ಧಾರ ಸರ್ಕಾರದ. ಯಾಕಂದ್ರೆ ಟೆಂಡರ್ನಲ್ಲಿ 30 ವರ್ಷದಿಂದ ಪಾರ್ಟಿಸಿಪೇಟ್ ಭಾಳ ಜನ ಮಾಡ್ತಿದ್ರು. ಅವಾಗ 5 ವರ್ಷ ಅಂತ ಹೇಳಿದ್ರು. ಆಮ್ಯಾಗ ತಮಗೆ ಬೇಕಾದವ್ರಿಗೆ 30 ವರ್ಷ ಕೊಟ್ಟಿದ್ದಾರೆ. ಒಂದು ಹಂತದಲ್ಲಿ ಗೆದ್ದಿದ್ವಿ. ಇನ್ನು 2ನೇ ಹಂತ ಇವ್ರದೆಲ್ಲ ಆರ್ಥಿಕ ದುರ್ಬಲರಂತ ಇವ್ರು ತಗೊಂಡಾರವ್ರು. ಅದಕ್ಕೆ ಎಷ್ಟು ಜಮೀನಿದೆ ನಿಮ್ದು, ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತಿದ್ದಾರೆ DC ಅವರು. ಅವ್ರ ಸರ್ಕಾರಕ್ಕೆ ವರದಿ ಮಾಡಿದ್ಮ್ಯಾಗ ಮುಂದುವರಿಸ್ಬೇಕಾ ಅಥವಾ ಅವ್ರನ್ನ ರದ್ದು ಮಾಡ್ಬೇಕು ಅನ್ನೋದು ಸರ್ಕಾರ ಆಮ್ಯಾಗೆ ಡಿಪೆಂಡ್ ಅಪಾನ್ ರಿಪೋರ್ಟ್. ಅದ್ರ ಮ್ಯಾಗ ಯಾಕೆ ಸರ್ಕಾರ ಅದರ ಸಲುವಾಗಿ ಹೋಗುದು ಅದು. ಸೊ ಅದನ್ನು ಕೂಡ ನಡೀತಾ ಇದ್ದಾರೆ. ಅದು ಹೈ ಲೆವೆಲ್ IAS ಆಫೀಸರ್ ಹಾಕಿದ್ದಾರೆ. ಮಾಡ್ತಾರೆ. ಇನ್ನೊಂದು 2 ವರ್ಷನಾಗ ಆಗ್ಬೋದು. CM ಅವ್ರು ಕಂಟಿನ್ಯೂ ಟೂರ್ನಾಗ ಅದಾರ್ರಿ. ಕಂಟಿನ್ಯೂ ಟೂರ್ ಮಾಡೋಕ್ಕಾಗಿಲ್ಲ. ಮಾಡ್ತಾರೆ, 2 ವರ್ಷನಾಗ ಮಾಡ್ಬೋದು. ಸರಿ, ನಿಗಮ ಮಂಡಳಿ ಒಳಗೆ ದೊಡ್ಡ ಜಿಲ್ಲೆ ಇದ್ರು ಕೂಡ ಯಾವುದೇ ಕಾಡಾ ಬುಡ ಪೆಂಡಿಂಗ್ ಲೋಕಲ್ ಕೊಡ್ಬೇಕಾಗಿದ್ದು ಕೊಡ್ಲಿಲ್ಲ. ಅದನ್ನು ಇಟ್ಕೊಂಡು ಇದೆಲ್ಲ ಈಗ ನಾವೆಲ್ಲ ಸಂಭಾಳಿಸಿದ್ವಲ್ಲ, ಎಲ್ಲ ಕಾರ್ಯಕರ್ತರು ಸಂಭಾಳಿಸೋಣ ಅಂತ ಸ್ವಲ್ಪ ನಡೀತಿದೆ. ಡಿಲೇ ಆದ್ರೂ ನಡೀತಿದೆ. ಅದ್ರ ಕಾರ್ಯಕರ್ತರು ಎಷ್ಟು ವಾರದಾಗ 2 ಸಲ ಭೇಟಿ ಆಗ್ತೀವಿ. ಎಷ್ಟು ಭೇಟಿ ಆಗ ನಾವೇ ಕಾರ್ಯಕರ್ತರನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ನಾವೇ. ನಮ್ಮಲ್ಲಿ ಸ್ವಲ್ಪ ಅಸಮಾನ ಕಡಿಮೆ ಇದೆ. ಭಾಳ ಇದ್ದಲ್ಲಿ ಬೇಗ ಮಾಡಿದೀವಿ. ಅನಂತಕುಮಾರ್ ಹೆಗಡೆ ಸರ, ನಿಮ್ ಕಾಂಗ್ರೆಸ್ ಅಭ್ಯರ್ಥಿ ಅದ ಸ್ಕ್ರಾಪ್ ಪೀಸ್ ಅಂತ ಅವ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ನಾವು ಹೇಳ್ಕೊತ ಕೂತ್ರ ನಮ್ ಡ್ಯೂಟಿನೂ ಅಲ್ಲ ಅದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ.
ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.